ಮಾಡಿ. ಪ್ರಥಮವಾಗಿ ಸರ್ಕಾರ ಎಡವಿದೆ, ಆರಂಭದಲ್ಲೇ ವಿಘ್ನವನ್ನು ತಂದಿದೆ. ಎರಡು ಏನಿವತ್ತು ಮುಸಲ್ಮಾನ ಮತ್ತು ಹಿಂದೂ ಅಂತ ಇದೆ, ಅದರ ಮಧ್ಯೆ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನು ಸರ್ಕಾರವೇ ಮೊದಲು ಕೈಗೆತ್ತಿಕೊಂಡು, ಸರ್ಕಾರದ ನಿರ್ಧಾರವನ್ನು ಎಲ್ಲರೂ ಸ್ವಾಗತಿಸಬೇಕು, ಅದು ನಮ್ಮ ಧರ್ಮ ಕೂಡ ಹೌದು. ಆದರೆ ಅವರು ಈ ಥರ ಒಂದು ನಿರ್ಧಾರ ತಗೊಂಡಾಗ ಪ್ರತಿಯೊಬ್ಬ ಪ್ರಜೆ ಕೂಡ ಮಾತನಾಡ್ತಕ್ಕಂಥ ಹಕ್ಕು ಸಂವಿಧಾನದಲ್ಲಿ ಇದೆ. ಹಾಗಾಗಿ ಇದನ್ನು ನಾವೆಲ್ಲರೂ ಕೂಡ ವಿರೋಧಿಸ್ತೀವಿ. ಯಾಕೆಂದರೆ ಬಾನ್ ಮುಷ್ತಾಕ್ ಅವ್ರನ್ನೆಲ್ಲ ವಿರೋಧಿಸೋದು, ಯಾಕಂದರೆ ಕನ್ನಡವನ್ನು ಒಪ್ಪಿ ಬಂದ ಯಾರೇ ಕೂಡ ಆದರೂ ಕೂಡ ಅವ್ರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು, ಅದು ನಮ್ಮ ಧರ್ಮ. ಆದರೆ ಇಲ್ಲಿ ಧರ್ಮಗಳ ನಡುವೆ ವಿಷಬೀಜವನ್ನು ಬಿತ್ತಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ. ನಾಡ ಬಂದಿದ್ದಾರೆ, ನಾವು ಖುಷಿ ಪಡ್ಬೇಕು ಎಲ್ಲ. ಹಿಂದೆ ಬಾನು ಮುಷ್ತಾಕ್ ಅವರು ಚಾಮುಂಡೇಶ್ವರಿಗೆ ಪೂಜೆ ಮಾಡೋದ್ರಲ್ಲಿ ಅಬ್ಜೆಕ್ಷನ್ ಇಲ್ಲ, ಧರ್ಮದಿಂದ ಇಲ್ಲ. ಇದೇ ಇಫ್ತಿಯಾರ್ ಕೂಟಕ್ಕೆ ಹೋಗ್ಬೇಕಾದ್ರೆ ಮಾತ್ರ ಟೋಪಿ ಹಾಕೊಂಡು ಅವ್ರು ಹೇಳ್ದಂಗೆ ಹೇಳ್ಕೊಂಡು ಕುತ್ಕೋಬೇಕು. ಇವರು ದಸರಾ ಆಚರಣೆಗೆ ಬರ್ಬೇಕಾದ್ರೆ ಅರ್ಥ ಕುಂಕುಮ ಇಟ್ಕೊಳ್ಳಲ್ವಂತೆ. ಆತಂಕವಾದಿ ಬ್ಯಾನ್ ಅಂತ ಹೇಳಿದ್ರಲ್ಲ, ನಮ್ಮ ಉಲಮಾಗಳ ಬಗ್ಗೆ ತಪ್ಪು. ಇಲ್ಲ ಇಲ್ಲ ನನಗೆ ಎಲ್ಲಿ ಹೇಳಿದ್ದಾರೆ? ಅವರು ಅರಿಶಿಣ ಕುಂಕುಮನ ಧರಿಸಲೇಬೇಕು, ತಾಯಿ ಚಾಮುಂಡೇಶ್ವರಿ ಕೃಪಾರ್ಚನೆ ಮಾಡಲೇಬೇಕು. ಕೂತ್ಕೊಳ್ಳೋ, ಸುಮ್ಮನೆ ಕೂತ್ಕೊಳ್ಳೋ. ನೋಡಿ, ಆರಂಭದಲ್ಲೇ ಎಡವಿರೋದು ಸರ್ಕಾರ ಎಷ್ಟು ಗಲಭೆಗಳಿಗೆ ಕಾರಣ ಆಗಿದೆ ಅನ್ನೋದು ಈಗ ಪಬ್ಲಿಕ್ ಏನಿವತ್ತು ಮಾತಾಡ್ತಾ ಇದ್ದಾರೆ ಅದನ್ನೆಲ್ಲ ಗೊತ್ತಾಗುತ್ತೆ. ಮೊದಲನೇದಾಗಿ ಸರ್ವಪಕ್ಷಗಳ ಸಭೆ ಕರೆದು ಈ ಒಂದು ಆಯ್ಕೆಯ ವಿಚಾರದಲ್ಲಿ ಆಯ್ಕೆಯನ್ನು ಮಾಡಬೇಕಾಗಿತ್ತು, ಒಂದು ತಪ್ಪು. ಎರಡನೇದಾಗಿ ಸಾಧನೆಯ ಮಾಡಿರ್ತಕ್ಕಂಥ ವಿಚಾರದಲ್ಲಿ ನಿಮಗೆ ಸಾಲುಮರದ ತಿಮ್ಮಕ್ಕ ಕಾಣಲಿಲ್ವ ನಿಮ್ಮ ಕಣ್ಣಿಗೆ? ಕನ್ನಡ ನಾಡಿನಲ್ಲೇ ಹುಟ್ಟಿ ಕನ್ನಡ ಮಣ್ಣಿಗಾಗಿ ಬೆಳೆದು ಇವತ್ತಿಗೂ ಕೂಡ ಕನ್ನಡಕ್ಕಾಗಿ ಜೀವ ಕೊಡ್ತಾ ಇರ್ತಕ್ಕಂಥ ಮಹಾತಾಯಿ ನಿಮ್ಮ ಕಣ್ಣಿಗೆ ಕಾಣಲಿಲ್ಲ. ಬಾನು ಮುಷ್ತಾಕ್ ಅವ್ರು ನಾವು ವಿರೋಧಿಸ್ತಾ ಇರೋದಕ್ಕೆ ಕಾರಣ, ನೀವು ಯಾವತ್ತು ನಮ್ಮ ಸಂಸ್ಕೃತಿಗೆ ಧಕ್ಕೆಯನ್ನು ತಂದ್ರಿ. ಅಂದರೆ ಏನು, ನೀವು ಭುವನೇಶ್ವರಿಯನ್ನು ನೀವು ತಾಯಿಯಲ್ಲ ಅಂತ ಹೇಳ್ತಿದ್ದೀರಿ. ಭುವನೇಶ್ವರಿ ಬೇರೆ ಅಲ್ಲ, ಚಾಮುಂಡೇಶ್ವರಿ ಬೇರೆ ಅಲ್ಲ, ಎರಡರಲ್ಲೂ ಈಶ್ವರಿ. ಅದು ನಮ್ಮ ನಾಡಿನ ಅಧಿದೇವತೆ. ಅದಕ್ಕೆ ಗೌರವ ಕೊಟ್ಟರೆ ನಿಮಗೂ ನಾವು ಗೌರವ ಕೊಡ್ತೀವಿ. ಏನಾದರೂ ನೀವು ಅದಕ್ಕೆ ಧಕ್ಕೆ ತಂದರೆ ಅದರ ಡಬ್ಬಲ್ ನಾವು ನಿಮ್ಗೆ ಧಕ್ಕೆಯನ್ನು ತಂದೇ ತರ್ತೀವಿ.